ನಿಮ್ಮ ನಮಸ್ತೆ ಹೆಸರು? ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ನಾರಾಯಣಪ್ಪ NL, ಓಕೆ. ಎಲ್ಲಿರೋದಪ್ಪ ನೀವು? ಸಂಜಯ್ ನಗರ, ಸೆಕೆಂಡ್ ಮೇನ್ ರೋಡ್, NGF ಲೇಔಟ್, ಸಂಜಯ್ ನಗರ, ಇಲ್ಲಿ ವಾಸ. ಏನ್ ಪ್ರಾಬ್ಲಮ್ ಇದೆಯಪ್ಪ ನಿಮಗೆ? ಪ್ರಾಬ್ಲಮ್ ಅಂದರೆ ಸ್ವಲ್ಪ ಬಾಡಿ ಎಲ್ಲ ಸ್ವಲ್ಪ ಫ್ರೀ ಆಗಬೇಕಾಗಿತ್ತು. ಕೆಲವು ಸಣ್ಣ ಪುಟ್ಟ ತೊಂದರೆ ತಾಪತ್ರಗಳು ನಿವಾರಣೆ ಆಗಬೇಕಾಗಿತ್ತು. ಆ ವಿಚಾರದಲ್ಲಿ ಯಾರೋ ನನ್ನ ಸ್ನೇಹಿತರು ಸೆರಾಕೇರ್ದು ಸ್ವಲ್ಪ ಡೀಟೇಲ್ಸ್ ಕೊಟ್ಟರು. ಈಗ ಹತ್ತತ್ರ 1 ವರ್ಷ ಆಯಿತು. ನಾನು ಇವತ್ತಿನ ದಿವಸಕ್ಕೆ 1 ವರ್ಷದಿಂದ ನಾನು ಸೆರಾಕೇರ್ಗೆ ಎಂಟ್ರಿ ಆದೆ. ಅಲ್ಲಿ ಬೆಡ್ ಥೆರಪಿ ಮತ್ತು ಚೇರ್ ಥೆರಪಿ ಮತ್ತು ವಾಟರ್ ಥೆರಪಿ ಇದೆಲ್ಲ ಸುಮಾರು ಒಂದು ತಿಂಗಳ ಕಾಲ ಅಲ್ಲಿ ಥೆರಪಿ ಮುಗಿದ ಮೇಲೆ ಅಷ್ಟರಲ್ಲೇ ನನಗೆ ರಿಸಲ್ಟ್ ಸ್ವಲ್ಪ ಒಳ್ಳೆದನ್ನಿಸ್ತು. ಓಕೆ. ಮೇನ್ ಆಗಿ ನಿಮ್ಗೆ ಶುಗರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ಹೌದು ಅಲ್ವಾ? ಹೌದು. ಸೊ ಶುಗರ್ ಪ್ರಾಬ್ಲಮ್ ಸರಕೆರೆಗೆ ಬರುವಾಗ ಎಷ್ಟಿತ್ತು? ಶುಗರ್ ಕೇರ್ಗೆ ನಾನು ಎಂಟ್ರ್ ಆಗೋವಾಗ 9.5 HbA1c 9.5 ಇತ್ತು. ಓಕೆ. ಅಲ್ಲಿ ಟ್ರೀಟ್ಮೆಂಟ್ ಮುಗಿಯೋ ಅಷ್ಟರಲ್ಲಿ ಸುಮಾರು ಒಂದು 20 ದಿವಸ ಅಲ್ಲೇ ಟ್ರೀಟ್ಮೆಂಟಲ್ಲಿ ಇದ್ದೆ. ಅಲ್ಲೇ ನೀರು ಕುಡಿತಿದ್ದೆ, ಅಲ್ಲೇ ಎಕ್ಸಸೈಸ್ ಎಲ್ಲ ನಡೀತಿತ್ತು. ಆ ಬೆಡ್ ಥೆರಪಿಲಿ ಜೇಡ್ ಸ್ಟೋನ್ ಥೆರಪಿ ಮುಖಾಂತರ ಅಲ್ಲಿರುವಾಗ 8.5ವರೆಗೂ ಆ ರೇಂಜಿಗೆ ಬಂತು. ಅದಾದಮೇಲೆ ಈಗ ಅಲ್ಲಿ ಆ ವಾಟರ್ ಫಿಲ್ಟರು ಮತ್ತು ಬೆಡ್ಡು, ಸ್ಟೀಮು ಅದು ಎಲ್ಲ ಪರ್ಚೇಸ್ ಮಾಡ್ಕೊಂಡೆ, ವೈಬ್ರೇಟರ್ ಸಮೇತ. ಅದೆಲ್ಲ ಮನೇಲಿ ಇದೆ. ಈಗ ಅದೇ ನೀರು ಅವತ್ತಿಂದ ಕುಡಿತಾ ಇದ್ದೀವಿ. ಓಕೆಪ್ಪ. ಈ 1 ವರ್ಷದಿಂದ ಈ ಜೇಡ್ ಹಾಲ್ಕ್ನ ಐನೋಸರ್ ವಾಟರ್ ಕುಡಿತಾ ಇದ್ದೀರಲ್ವಾ? ಸೊ ಈ 1 ಇಯರ್ ಅಲ್ಲಿ ನಿಮ್ಮ ಶುಗರ್ ಆಗಿರೋದು, ನಿಮ್ಮ ಪ್ರಾಬ್ಲಮ್ ಎಷ್ಟು ಪರ್ಸೆಂಟೇಜ್ ಗುಣ ಆಗಿದೆ? ಏನ್ ಚೇಂಜಸ್ ಆಗಿದೆ? ಆ ವಿಚಾರ ಹೇಳೋದಾದರೆ ಟೋಟಲಿ ಬಾಡಿಲಿ ನನಗೆ ಯಾವುದು ಪೇಯ್ನ್ಗಳಿಲ್ಲ, ಏನು ತೊಂದರೆ ಅಂತ ಅನ್ನಿಸ್ತಿಲ್ಲ. ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ, ಬಾಡಿ ಸ್ವಲ್ಪ ಈಸಿ ಆಗಿದೆ, ವೆಯ್ಟ್ ಕಡಿಮೆ ಆಗಿದೆ. ಹಾಗಾಗಿ 9.5 ಇದ್ದಂಥ HbA1c ಅಲ್ಲೇ ಸೆರಾಕೇರ್ ಥೆರಪಿಲಿ ಇರೋವಾಗಲೇ ಒಂದು 0.5 1ವರೆಗೂ ಕಡಿಮೆ ಆಗಿತ್ತು, 8ವರೆಗೂ ಬಂದಿತ್ತು ಅನಿಸುತ್ತೆ. ಈಗ ನಾನು ಸುಮಾರು 11 ತಿಂಗಳು 1 ವರ್ಷ ನಿಯರ್ಲಿ ಆವತ್ತಿಂದ ಅದೇ ನೀರು ಕುಡಿತಾ ಇದ್ದೀನಿ, ಜೇಡ್ ವಾಟರ್ ಥೆರಪಿಯಿಂದ. ಅಲ್ಲಿಂದ ಈಚೆಗೆ ಈಗ ರೀಸೆಂಟಾಗಿ ಜನವರಿ 15ನೇ ತಾರೀಕು, ನಾನು ಪ್ರತಿ 3 ತಿಂಗಳು ಒಂದ್ಸಾರಿ ಚೆಕಪ್ಗೆ ಹೋಗ್ತೇನೆ. ಜನವರಿ 15ಕ್ಕೆ ನೋಡುವಾಗ 6.5 ಬಂದಿತ್ತು HbA1c. 6.5 ಈಗ 6.5 ಇದೆ. ಡೈಲಿ ರಿಪೋರ್ಟ್ ನೋಡುವಾಗ ಬ್ರೇಕ್ಫಾಸ್ಟ್ಗಿಂತ ಮುಂಚಿತವಾಗಿ 100-110 ಆ ರೇಂಜಲ್ಲಿ ಇರುತ್ತೆ. ಆಮೇಲೆ ತಿಂಡಿ ಆದಮೇಲೆ 150 ಒಳಗೆ ಇರುತ್ತೆ. ಹಾಗಾಗಿ ನನಗೆ ಮ್ಯಾಕ್ಸಿಮಮ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಈಗ. ಸೊ ಇದಕ್ಕೆ ಏನಾದ್ರು ಟ್ಯಾಬ್ಲೆಟ್ ಏನಾದ್ರು ತಗೊಂಡ್ರಪ್ಪ? ಅದು ಆ ಟ್ಯಾಬ್ಲೆಟ್ ಅದು ಅಲ್ಲ, ಈಗ ಮುಂಚೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ, ಬಟ್ ವಿತೌಟ್ ಮೆಡಿಸಿನ್ಸ್ ಇಲ್ದಲೇನೆ ಈ ನೀರಲ್ಲಿ ನಿಮ್ಮ ಇಲ್ಲ, ಮೆಡಿಸಿನ್ಸ್ ಇದೆ, ಅದು ರೆಡ್ಯೂಸ್ ಆಗಿದೆ. 50% ಮೆಡಿಸಿನ್ ರೆಡ್ಯೂಸ್ ಆಗೋಗಿದೆ. ಅದನ್ನ ನೋಡ್ತಾ ಅದು ರೇಂಜು ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಇರುವಾಗಲೇ ಡಾಕ್ಟರ್ ಅದನ್ನ ಕಡಿಮೆ ಮಾಡ್ತಾ ಬಂದರು ಮೆಡಿಸಿನ್ಸು. ಈಗ ಮೆಡಿಸನ್ನು ಕಡಿಮೆ ಆಗಿದೆ, ಹೆಲ್ತ್ ಚೆನ್ನಾಗಿದೆ. ಎಷ್ಟು ಮೆಡಿಸಿನ್ಸ್ ತಗೊಳ್ತಾ ಇದ್ರಿ ಪರ್ ಡೇಗೆ? ಪರ್ ಡೇ ಒಂದು ಬೆಳಗ್ಗೆ ತಿಂಡಿಗೆ ಮೊದಲೊಂದು, ಆಮೇಲೆ ಒಂದು ಮಾತ್ರೆ, ಹಾಗೆ ಬೆಳಗ್ಗೆ ಸಂಜೆ 2 ಟೈಮ್ ತಗೊಳ್ತಿದ್ದೆ. ಈಗ ಅದನ್ನ 50% ಅದನ್ನ MG ಏನು ಟೋಟಲ್ MG ಇದೆ ಅದು 50% ಆಗಿದೆ. ಈಗ ಇನ್ನು ಹೀಗೆ ಕಂಟಿನ್ಯೂ ಆದರೆ ಇನ್ನೂ ಕಡಿಮೆ ಆಗ್ಬೋದು ಅಂತ ಭರವಸೆ ಇದೆ ಮೇಡಮ್. ಓಕೆಪ್ಪ. ಸೊ ಸರಕೆರೆಯಲ್ಲಿ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಸೆರಾಕೇರ್ಗೆ ಹೇಳೋದಾದ್ರೆ ಮುಖ್ಯವಾಗಿ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಏಕೆಂದ್ರೆ ಸೆರಾಕೇರ್ ಅನ್ನೋದು ನಮ್ಮ ಇಂಡಿಯಾದವ್ರು ಕೂಡ ಈ ಸೌಲಭ್ಯ ನಮಗೆ ಕೊಟ್ಟಿಲ್ಲ. ಈಗ ಯಾವುದು ಏನು ಕಂಟ್ರಿ? ಸೌತ್ ಕೊರಿಯಾನಲ್ಲಿ ನಾನು ಈ ವಿಷಯನೆಲ್ಲ ಇದನ್ನ ಸೆರಾಕೇರ್ಗೆ ಎಂಟ್ರಾದಾಗ ಅಲ್ಲಿನ ವಿಷಯ ಸ್ಟಡಿ ಮಾಡುವಾಗ ಸೌತ್ ಕೊರಿಯಾದಲ್ಲಿ ಮನೆಗೂ ಫ್ರೀ ಕೊಟ್ಟಿದ್ದಾರಂತೆ ಈ ಜೇಡ್ ವಾಟ್ರು, ಇದೆಲ್ಲ ಕೂಡ. ಅಂಥದ್ದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅದು ಯಾಗೋ ಗೌರ್ಮೆಂಟ್ಗಳ ಸಂಪರ್ಕದಿಂದ ಇಲ್ಲಿ ಒಂದು ತೆರೆದಿದೆ, ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸುಮಾರು ಒಂದು 20 ತಿಂಗಳು 20 ದಿವಸ 1 ತಿಂಗಳ ಕಾಲ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ, ಅಡ್ವೈಸ್ ಸಿಗುತ್ತೆ, ಯಾವ್ಯಾವ ಪ್ರಾಬ್ಲಮ್ಮು ಯಾಕೆ ಬರ್ತಿದೆ, ಏನಾಗ್ತಿದೆ, ಈ ಜೇಡ್ ವಾಟ್ರಿಂದ ಏನು ಅನುಕೂಲ, ಈ ಬೆಡ್ ಥೆರಪಿಯಿಂದ ಏನು ಅನುಕೂಲ ಅನ್ನೋ ವಿಷಯಗಳನ್ನೆಲ್ಲ ತಿಳಿಸಿದ್ರು. ಅದೆಲ್ಲ ನಾನು ಪರಿಶೀಲನೆ ಮಾಡಿ ನೋಡಿದಾಗ ಆ ಬೆಡ್ ಥೆರಪಿಯಲ್ಲಿ ಈ ವಿಟಮಿನ್ D ಭಾಳ ಚೆನ್ನಾಗಿ ಸಿಗ್ತಿದೆ ಬಾಡಿಗೆ.
ಓಕೆ ಅಲ್ಲಿನ ಸರ್ವಿಸ್ ಹೇಗಿದೆ ಅಪ್ಪ? ಬಹಳ ಚೆನ್ನಾಗಿದೆ ಮೇಡಮ್. ಹ್ಮ್. ಅಲ್ಲಿ ಎಷ್ಟು ರೆಸ್ಪೆಕ್ಟ್ ಆಗಿ ಟ್ರೀಟ್ಮೆಂಟ್ ಇದೆ ಅಂತಂದರೆ, ಆ ಮಾತಲ್ಲಾಗ್ಬೋದು, ಆ ನಯ ವಿನಯ, ಆ ಟ್ರೀಟ್ಮೆಂಟ್ ಕೊಡೋವಂಥ ಪದ್ಧತಿ, ಇವೆಲ್ಲ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ನಾನು ಆ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಆದಷ್ಟು ಮನೆಗೆ ತಂದಿದ್ರೂ ಕೂಡ ನಾನು ಮತ್ತೆ ಆವಾಗ ಅಲ್ಲಿ ಹೋಗ್ತಾ ಬರ್ತಾ ಇರಬೇಕು ಅಂತ ಅನಿಸುತ್ತೆ. ಓಕೆ ಅಪ್ಪ, ಅವಾಗ ಬರ್ತಾ ಇರಿ. ಖಂಡಿತ.